ಕಲೆಗಳು, ಸಾಹಿತಿಗಳು, ಮನರಂಜನೆಗಳು, ಕಥೆಗಳು, ಪ್ರತಿಭೆಗಳು ಹಾಗೂ ಜಗತ್ತಿಗೆ ಕಾಣದ ಲೋಕವನ್ನು ಬೆಳಕಿಗೆ ತರಲು ನಮ್ಮನ್ನು ಸಂಪರ್ಕಿಸಿ. US ಕನ್ನಡ ನ್ಯೂಸ್. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು. ಮುಂಬರುವ ಜನಾಂಗ, ಮುಂಬರುವ ಯುವ ಪೀಳಿಗೆ ಮತ್ತು ಮುಂದೇನ ಸಣ್ಣ ಜನಾಂಗ ಇದೆ ಅದು ಆರೋಗ್ಯಕರ ಸಮಾಜ ಆಗಲಿ ಅಂತ ಹೇಳಿ ಈ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದಿನ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಮೊದಲಿಗೆ ಅಂಗನವಾಡಿಯಲ್ಲಿ ಇದನ್ನು ಕೊಟ್ಟಿದ್ರು, ಹಿಟ್ಟು ಕೊಟ್ಟಿದ್ರು, ಇವೆಲ್ಲ ಹಿಟ್ಟು ಮೇಲೆ ಎಲ್ಲ ವೇದಿಕೆ ಮೇಲೆ ಇದೆ. ನೀವೆಲ್ಲ ಯಾಕಂದ್ರೆ ಅವಾಗ ಏನೋ ಪೌಷ್ಟಿಕ ಆಹಾರ ಇತ್ತು, ಆ ಪೌಷ್ಟಿಕ ಮೊದಲು ಹಿಟ್ಟು ಕೊಟ್ಟಿದ್ರು. ದಿನದಿಂದ ಜನ ಏನಾದ್ರು ಅದಕ್ಕೆ ಆ ಹಿಟ್ಟು ಕಡೆ ಮಂದಿ ನಡೆಸ್ಕೊಳ್ಳೋದು ಕಮ್ಮಿ ಮಾಡಿ ಗರ್ಭಿಣಿಯಲ್ಲಿ ಬರೀ ಅವರಿಗೆ ಆಹಾರ ವಿತರಣೆ ಮಾತ್ರ ಅಲ್ಲ, ನನ್ನ ಅಷ್ಟಮಟ್ಟಿಗೆ ಸರ್ಕಾರದಿಂದ ಒಂದು ಸಮಾಲೋಚನೆ ಕೂಡ ಮಾಡ್ತಾರೆ. ಹೌದಾ? ಸಮಾಲೋಚನೆ ಕ್ರೀಡಾಸಲ್ಲಿ ನಿಮ್ಮಲ್ಲಿ ಯಾಕಂತಂದ್ರೆ ಒಂದು ಗರ್ಭಿಣಿ ಸ್ತ್ರೀಗೆ ಮಾನಸಿಕ ಒತ್ತಡವೂ ಸಹ ಅಷ್ಟೇ ಇರುತ್ತೆ. ಮೊದಲೇ ಗರ್ಭಿಣಿ ಆದವರಿಗೆ ಏನಾಗುತ್ತೆ ಏನಿಲ್ಲ ಈಗೆಲ್ಲ ನಾವು ಯೂಟ್ಯೂಬ್ ಅದು ನೋಡಿ ಎಲ್ಲ ಕರ್ಕೊಂಡು ಹೋಗ್ತೇವೆ. ಆದರೂ ಸಹಿತ ವೈಯಕ್ತಿಕವಾಗಿ ಮುಖಾಮುಖಿಯಾಗಿ ಅವರು ಯಾರಾದ್ರೂ ಸಮಾಲೋಚನೆ ನಾವು ಸರಿಯಾಗಿ ಮಾಡಿದರೆ ಆ ಒಂದು ಮಾನಸಿಕ ಸದೃಢತೆ ಕೂಡ ಆ ಒಂದು ಗರ್ಭಿಣಿ ಸ್ತ್ರೀಗೆ ಸಿಗುತ್ತೆ. ಈ ವಿಷಯದಲ್ಲಿ ಕೂಡ ಕೆಲಸ ಮಾಡಬಹುದು. ಸೊ ಹಾಗಾದ್ರೆ ಪ್ರತಿ ಅಂಗನವಾಡಿಗೆ ಎಲ್ಲ ಮಕ್ಕಳಾಗಿ ಪಟ್ಟಿ ಇರುತ್ತೆ. ಮನೆ ವಿಚಾರ ಮಾಡ್ತಿದ್ದಾರೆ ಸುಮಾರು 5,000 ಜನ ಮಕ್ಕಳು, 5,000 ಮಕ್ಕಳಿಗೆ ಒಂದು ಪೌಷ್ಟಿಕತೆ ಇದರಲ್ಲಿ ಚಾರ್ಟಲ್ಲಿ ಹಾಕಿಕೊಂಡಿದ್ದೀರಾ. ಈ ಮಗು 5,000 ಅಲ್ಲಿರುವಂತಹ ಒಂದು ಮಗು ಮತ್ತು ತಾಯಿ ಮಗು ಇಬ್ಬರು ಸಹಿತ ಅವರಿಗೆ ಇದರಲ್ಲಿ ಬರಲಿಕ್ಕಿಲ್ಲ, ಇದು 0 to 6 ಬರಲಿಲ್ಲ ಅಂತ ಸಹಿತ ಅವ್ರ ಏಜ್ ಅನ್ನು ನಾವು ನೋಡಿದ್ರೆ ಅಲ್ಲಿರುವಂತಹ ಒಂದು ಹೆಣ್ಣು ಮಗು ಡೆಫಿನೆಟ್ಲಿ ಅಪೌಷ್ಟಿಕತೆಯಿಂದ ಬಳಲ್ತದೆ. ದಯವಿಟ್ಟು 2015 ಮಾರ್ಚ್ ರಾಜಸ್ಥಾನದಲ್ಲಿ ಪ್ರಾರಂಭಿಸಿದ್ರು ಘೋಷವಾಗಿ ಸಹಿ ಪೋಷಣ್ ದೇಶ ವರ್ಷ. ಅದು ಮೊದಲೇ ಪೋಷಣೆ ಒಂದರಲ್ಲಿ 3 ವರ್ಷದ ಅವಧಿಯಲ್ಲಿ ನಮ್ದು 2022ರಲ್ಲಿ ಅಪೌಷ್ಟಿಕ ಮುಕ್ತ ಭಾರತವನ್ನು ಮಾಡುವ ಉದ್ದೇಶ ಇತ್ತು. ಅದು ಎರಡರಿಂದ ಆದರೆ ಆ ವೇಳೆಯಲ್ಲಿ ಕೆಲವೊಂದು ಗುರಿಗಳಿಗೆ ಬಂದರು. ಆ ಗುರಿಗಳಿಗೆ ಕುಂಠಿತ ಬೆಳೆಗಳು ವಾರ್ಷಿಕ 2% ಕಡಿಮೆ ಮಾಡೋದು, ಅಪೌಷ್ಟಿಕತೆ ಮಟ್ಟವನ್ನು ವಾರ್ಷಿಕ 2% ಕಡಿಮೆ ಮಾಡೋದು, ರಕ್ತ ಹೀನತೆಯನ್ನು ವಾರ್ಷಿಕ 3% ಕಡಿಮೆಗೊಳಿಸುವುದು, ಕಡಿಮೆ ಜನನವನ್ನು ವಾರ್ಷಿಕ 2% ಕಡಿಮೆಗೊಳಿಸುವುದು. ಆ ಗುರಿಯನ್ನು ನಾವು ಸಾಧಿಸಬೇಕಾಗಿ ಪೋಷಣ್ 2 ಅಭಿಯಾನವನ್ನು ವಿದ್ಯಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ 2021 ಆರಂಭಿಸಿದರು. ಇದರ ಉದ್ದೇಶ ಎಲ್ಲ ಇಲಾಖೆ ಇಂದು ನಾವು ತಾಲೂಕು ಕಾನೂನು ಸೇವೆಗಳ ಸಮಿತಿ, ನ್ಯಾಯವಾದಿಗಳ ಸಂಘ, ತಾಲೂಕು ಆಡಳಿತ, ಆರಕ್ಷಣಾ ಇಲಾಖೆ, ತಾಲೂಕು ಪಂಚಾಯತ್, ಪುರಸಭೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕಾರ್ಮಿಕ ಇಲಾಖೆ ಚಿಕ್ಕೋಡಿ ಇವರೊಂದು ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಪೌಷ್ಟಿಕ ದಿನದ ಅಂಗವಾಗಿ ಪೌಷ್ಟಿಕಾಂಶದ ಮಹತ್ವ ಮತ್ತು ಕಾನೂನು ಸಾಕ್ಷರತಾ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಬರುವಾಗ ನಾವು ಎಲ್ಲರೂ ಸೇರಿ ನೋಡಿದ್ದೇನು ಅಂತಂದ್ರೆ, ಈ ಒಂದು ಹಾಲಿನ ಪಕ್ಕದಲ್ಲಿ ಒಂದು ಟೆಂಟ್ ಹಾಕಿದ್ದಾರೆ. ಆ ಟೆಂಟ್ ಅಲ್ಲಿ ಒಂದು 2 ತಾಯಂದ್ರು ಮತ್ತು ಒಂದು 4 ಜನ ಮಕ್ಕಳನ್ನ ನಾವು ನೋಡಿದ್ವಿ. ಈ ಒಂದು ಹಾಲ್ದಲ್ಲಿ ನಾವು ದೊಡ್ಡ ಸಂಭ್ರಮ ಮಾಡಿ ಇದ್ದವರಿಗೆ ನಾವು ಕೊಡೋದಾಗ್ಲಿ ಅಥವಾ ಯಾರಿಗೆ ಆ ಬಗ್ಗೆ ಅರಿವಿದೆ ಅವರಿಗೆ ನಾವು ಕೊಡೋದಾಗಿ ಮಾಡಿದ್ರೆ ಅದು ಸಾರ್ಥಕ ಆಗುದಿಲ್ಲ. ಯಾರು ಒಂದು ಕಡೆ ಮಗುಗೂ ಸಹಿತ ಈ ಒಂದು ಪೌಷ್ಟಿಕತೆಯ ಒಂದು ಏನಿದೆ ಮಹತ್ವ ಆಗ್ಲಿ ಅಥವಾ ಪೌಷ್ಟಿಕ ಆಹಾರ ಸಿಗ್ಬೇಕು ಅನ್ನೋದು ಒಂದು ನಮ್ಮ ಸರ್ಕಾರದಾಗ್ಲಿ ಒಂದು ಯಾವುದೇ ಒಂದು ರಾಜ್ಯದ ಉದ್ದೇಶ ಇರುತ್ತದೆ. ಸೊ ಅದಕ್ಕೆ ಒಂದು ಸಾಮಾಜಿಕ ನ್ಯಾಯದ ವಿಷಯವಾಗಿ ಆಗ್ಲಿ
ಅಥವಾ ನಾವು ಅಷ್ಟೇ ಬೆಳೆದ್ರೆ ಸಾಲುದಿಲ್ಲ. ನಮ್ಮ ಅಕ್ಕಪಕ್ಕದವರು ಸಹಿತ ಏನಿದೆ ಅಂತಂದ್ರೆ ಅವ್ರು ಒಳ್ಳೆ ರೀತಿಯಿಂದ ಒಂದು ಬೆಳೆಬೇಕು. ಎಲ್ಲ ಮಕ್ಕಳು ಪೌಷ್ಟಿಕವಾಗಿರ್ಬೇಕು. ಬರೀ ಶ್ರೀಮಂತ ಮಕ್ಕಳು ಮಾತ್ರ ಪೌಷ್ಟಿಕವಾಗಿರೋದಾಗ್ಲಿ ಅಥವಾ ಯಾರಿಗೆ ಕಾರ್ಯಕ್ರಮ ಬಗ್ಗೆ ಅರಿವಿದೆ ಅವ್ರ ಮಕ್ಕಳು ಮಾತ್ರ ಪೌಷ್ಟಿಕ ಆಗಿದ್ರೆ ಅದು ಸಾಕಾಗೋದಿಲ್ಲ. ಯಾರಿಗೆ ಈ ಬಗ್ಗೆ ಅರಿವಿಲ್ಲ, ಯಾರಿಗೆ ಪೌಷ್ಟಿಕತೆ ಇಲ್ಲ ಅನ್ನೋ ಬಗ್ಗೆ ಏನಿದೆ ಅಂತಂದ್ರೆ ಈ ಎಲ್ಲ ನಮ್ಮ ಏನ್ ಅಫಿಷಿಯಲ್ಸ್ ಇರ್ತಾರೆ, ಈ CDPO ಇರ್ಬೋದು, ಶಿಕ್ಷಣ ಇಲಾಖೆಯವರು ಇರ್ಬೋದು, ಅವ್ರು ಎಲ್ಲಾದ್ರೂ ಇಂತ ಒಂದು ಮಗುವನ್ನ ನೋಡಿದ್ರು ಸಹಿತ ಅವರನ್ನ ಒಂದು ಪೌಷ್ಟಿಕತೆ ಮಾಡುವಲ್ಲಿ, ಶಾಲೆಗೆ ಕಳಿಸುವಲ್ಲಿ ಒಂದು ಪ್ರಯತ್ನವನ್ನ ಎಲ್ರೂ ಸೇರಿ ಮಾಡಿದಾಗ ಮಾತ್ರ ಒಂದು ಸದೃಢವಾದಂತ ಸಮಾಜ. ಗ್ರಾಮೀಣ ಪ್ರದೇಶದವರು ಅಲ್ಲಿ ನಾವ್ ಏನ್ ಕಾಣ್ತೀವಿ ಅಂತಂದ್ರೆ ಶಹರಲ್ಲಿ ಇದ್ದವ್ರಕ್ಕಿಂತನೂ ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಅಪೌಷ್ಟಿಕ ಮಕ್ಕಳನ್ನ ನಾವು ಕಾಣ್ತೀವಿ. ಅಂದ್ರೆ ಸ್ಟಾಟಿಸ್ಟಿಕ್ಸ್ ಹಂಗೆ ತೋರಿಸುತ್ತೆ. CDPO ಅವರಿಂದ ನೀವೇನಾದ್ರೂ ಒಂದು ಅದಕ್ಕೆ ಸ್ಟಾಟಿಸ್ಟಿಕ್ ತಗೊಂಡ್ರೆ, ಯಾಕಂದ್ರೆ ಅಲ್ಲಿ ದಿನಗೂಲಿ ಮಾಡ್ಲಿಕ್ಕೆ ಹೋಗೋರು ಜಾಸ್ತಿ, ಕೆಲ್ಸಕ್ಕೆ ಹೋಗೋರು ಜಾಸ್ತಿ, ಮಕ್ಕಳಲ್ಲಿ ತುಂಬಾ ಒಂದು ನಿರ್ಲಕ್ಷ್ಯತೆ ಆಗುತ್ತೆ. ಸೊ ಅದಕ್ಕೆ ಏನಿದೆ ಅಂತಂದ್ರೆ ಗ್ರಾಮೀಣದಲ್ಲಿದ್ದಾಗ ಇದು ಎಲ್ಲರ ಜವಾಬ್ದಾರಿ, ಒಬ್ಬರದೇ ಜವಾಬ್ದಾರಿ ಅಲ್ಲಿದು, ಅಥವಾ ಬರೀ CDPO ಅಧಿಕಾರಿಗಳಾಗ್ಲಿ ಅಥವಾ ಅಧಿಕಾರಿಗಳ ಜವಾಬ್ದಾರಿ ಅಷ್ಟೇ ಅಲ್ಲ, ಎಲ್ಲಾ ಸಮಾಜದ ವರ್ಗದವರು ಎಲ್ಲರೂ ಸೇರಿ ಎಲ್ಲರೂ ಬೆಳಿಬೇಕು. ಆ ಬಗ್ಗೆ ತಾಯಂದ್ರಿಗೆ ಅರಿವಾಗ್ಬೇಕು, ಗೊತ್ತಾಗ್ಬೇಕು. ಅದನ್ನು ಕೂಡ ಏನಿದೆ ಅದಕ್ಕೆ ಮಾನಸಿಕ ಸಮಾಲೋಚಕರು ಅಂತ ಇರ್ತಾರೆ. ಈಗ ಏನಾಗುತ್ತೆ, ಮೊಬೈಲ್ ಏನು ಡಿಸ್ಅಡ್ವಾಂಟೇಜಸ್ ಅದಾವೆ ಅಥವಾ ಅದರಿಂದ ಆಗುವಂತ ಅನಾಹುತಗಳು ಏನದಾವೆ, ಈ ಬಗ್ಗೆ ಸಾಕಷ್ಟು ಒಂದು ಪ್ರಚಾರ ತಾಯಂದ್ರಿಗೆ ಮತ್ತು ಮಕ್ಕಳಿಗೂ ಕೂಡ ಮಾಡಬೇಕು. ತಾಲೂಕು ಆಡಳಿತ ಕಾನೂನು ಸೇವಾ ಸಮಿತಿ ಮತ್ತು ಎಲ್ಲ ತಾಲೂಕು ಇಲಾಖೆಯವರು ಕೂಡಿ ರಾಷ್ಟ್ರೀಯ ಪೌಷ್ಟಿಕತೆ ದಿನ ನಮ್ಮ ಜಿಲ್ಲಾ ನ್ಯಾಯಾಧೀಶರಾದಂಥ ಕಾವೇರಿ ಮೇಡಮ್ ಅವರ ನೇತೃತ್ವದಲ್ಲಿ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರಾದ ಹರೀಶ್ ಪಾಟೀಲ್ ಸಾಹೇಬರು ಮತ್ತು ಕಾರ್ಯದರ್ಶಿ ತೃಪ್ತಿ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಎಲ್ಲ ಯೋಚಿಸಿದ್ದೀವಿ. ಈ ಒಂದು ವೇದಿಕೆ ಮುಖಾಂತರ ನಾನು ಇಷ್ಟೇ ಕೇಳೋದ್ರೆ, ಆರ್ಥಿಕವಾಗಿ ಏನು ಎಲ್ಲ ಸಬಲದಿರಿ, ನೀವು ಸರ್ಕಾರದ ಯೋಜನೆಯನ್ನು ನಾವು ಅದು ಹೆಸರು ಬರ್ಸ್ರಿ, ಅದು ಯೋಜನೆ ರೂಪುರೇಷೆ ತಿಳ್ಕೊರಿ. ಆದರೆ ನೀವು ಸ್ವತಃ ಯಾವಾಗ ನೀವೆಲ್ಲ ಏನು ಪೌಷ್ಟಿಕತೆಯನ್ನು ಸರ್ಕಾರ ಕೊಡೋದೈತಿ, ನೀವು ಯಾವಾಗ ತಗೋ ಪರಿಸ್ಥಿತಿ ಒಳಗಿರ್ತೀರಿ, ಅದನ್ನು ನೀವು ಅದನ್ನು ಬಿಟ್ಟು ಮುಂದೆ ಯಾರೊಬ್ಬ ಸಮಾಜದ ಕಟ್ಟ ಕಡೆ ಮನುಷ್ಯ ಯಾವ ಒಬ್ಬ, ಯಾಕಂದ್ರೆ ಪ್ರತಿಯೊಂದು ಅಂಗನವಾಡಿ ಒಂದು ಕೋಟಾ ಮಾಡ್ಯಾರ, 50 ಮಂದಿ 100 ಮಂದಿ ಮಾಡ್ಯಾರ. ನೀವು 50ರೊಳಗೆ ಎಲ್ಲ ರೊಕ್ಕ ಇದ್ದವ್ರು ಕೂತ್ರಂದ್ರೆ ಮಧ್ಯಮ ವರ್ಗದವ್ರು, ಅಂದರೆ ಈಗ ಜಾಬ್ ಹೋಲ್ಡರ್ಸ್ ಅನ್ರಿ, ನಾವು ವಕೀಲರ ಡಾಕ್ಟರ್ ಅನ್ರಿ, ಎಲ್ಲ ಶ್ರೀಮಂತರು ಕೂತ್ರಂದ್ರೆ ದಿವಸ ದುಡಿದು ತಿನ್ನು ಕೂಲಿಯವ್ರು ಬಂದು ಬರೋಕ್ಕೆ ಸಾಧ್ಯ ಇಲ್ಲ. ಮತ್ತೇನು ಮಾಡ್ತಾರೆ ಅಂಗನವಾಡಿಯವರು, ಬಿಡಪ್ಪ ಅವರೆಲ್ಲ ಕಲ್ತಾರೋದವರು ಏನೇ ಪರಿಸ್ಥಿತಿ ಕೇಳಂತೆ ಅಂಜು ನಮ್ಮ ಹೆಸರು ಬರೆಸ್ಬಿಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ಕೇಳ್ಕೊಂಡು ಏನಂದರೆ, ನೀವು ಆರ್ಥಿಕವಾಗಿ ಸದೃಢ ಆ ಯೋಜನೆಗಳನ್ನ ಬಿಟ್ಟು ಬಿಡ್ರಿ. ನೀವು ಹೆಸರು ಬರ್ಸಿ ರೂಪರೇಷೆ ಏನದಾವಲ್ಲ, ಯಾವ ರೀತಿ ತಿನ್ನೋದೈತಿ, ನೀವು ಆ ಯೋಜನೆಗಳು ತೊಗೊಂಡು ನೀವು ಮನ್ಯಾಗ ಅನುಷ್ಠಾನ ಮಾಡಿ ಆ ರೀತಿ ಊಟ ಮಾಡಿರಿ. ಅದೇನು ಸರ್ಕಾರ ನಿಮ್ಗೆ ಏನು ಫೆಸಿಲಿಟಿ ಕೊಡುತ್ತೆ, ಅದು ಒಬ್ಬ ಸಮಾಜದ ಕಟ್ಟ ಕಡೆ ಮನುಷ್ಯರಿಗೆ, ಈ ಕೂಲಿ ಮಾಡೋರ್ಗಲ್ಲಿ, ಗೌಂಡರ್ಗಿರಿ, ಹಮಾಲ್ರಿಗೆ, ಆ ಮಕ್ಕಳಿಗೆ ಅದು ಹೆಸರು ಪರಿಚಯದ ಉಪಯೋಗ ಮಾಡ್ಕೋಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿಲ್ಲಾ ನ್ಯಾಯಾಧೀಶರಾದ ಕಾವೇರಿ ಮೇಡಮ್ ಅವರು, ಹರೀಶ್ ಪಾಟೀಲ್ ಸಾಹೇಬರು ಮತ್ತು ಧರಣಿ ಮೇಡಮ್ ಅವರ ನೇತೃತ್ವದಲ್ಲಿ ಆ ಒಂದು ಇವತ್ತೊಂದು ಮೊದಲು ಹೆಜ್ಜೆ ಇಟ್ಟಾರೆ. ಏನಪ್ಪ ಅಂದ್ರೆ, ಈ ಪಟ್ಟಿನಾಪನ ಗುಡಿ ಜಾತ್ರೆಗೆ ಜನ ಬಂದಿದ್ರು, ಆ ಒಂದು ಅವ್ರ ಕಾರ್ಯ ಯೋಜನೆಯಾಗ ನೋಡಿದ್ರು, ನಮಗೇನು ಗೊತ್ತಿಲ್ಲ ರೀ ಮೇಡಮ್ ಅವರು. ಅವರು ಬಂದು ವೇದಿಕೆ ಮುಖಾಂತರ ಮಾಡಿದಾಗ CDPO ಸಾಹೇಬರು ಬಂದು ಅದನ್ನು ಒಂದು ಏನಪ್ಪ ಇವತ್ತು ಚಾಲನೆ ಕೊಡ್ಯಾರ. ಅದೊಂದು ಪ್ರತಿನಿತ್ಯ ಒಂದು ಕಾರ್ಯಕ್ರಮದಾಗ ಒಂದಾದ್ರೆ ತಿಂಗಳದಾಗಿ ಇದು 7 ದಿವಸ ಕಾರ್ಯಕ್ರಮ ಇದೆ. 7 ದಿವಸ ಅಂದ್ರೆ ನಾವು 7 ಮಂದಿನ ನಾವು ಸಮಾಜಕ್ಕೆ ಮುಖ್ಯ ಧಾರ್ಮಿಕ ತರಕ್ಕೆ ಸಾಧ್ಯತೆ. ಈ ರೀತಿ ಅದನ್ನು ಅನುಷ್ಠಾನ ಮಾಡಬೇಕಂತ ಈ ಒಂದು ವೇದಿಕೆ ಮುಖಾಂತರ ಕೇಳ್ಕೊಂಡು ಧನ್ಯವಾದ.